ಶಾರದಾಂಟಿ, ಶಾರದಾಂಟಿ, ಯಾರು? ಚಿನ್ನ, ಬಾರ ಚಿನ್ನ. ಕಾಲೇಜಿಗೆ ಹೋಗಿ ಬಂದ್ಯಾ? ಬಾ ಕೂತ್ಕ. ಯೂಟ್ಯೂಬ್ ಮಾಡೋಣ ಅಂದಿದ್ರಲ್ಲ ಆಂಟಿ, ಅದಕ್ಕೆ ಬಂದೆ. ಮಾಡೋಣ? ಅಯ್ಯೋ, ಯೂಟ್ಯೂಬ್ ಮಾಡೋಣ ಅಂತ ಬೆಳಿಗ್ಗೆ 1 ಲೀಟ್ರ್ ಹಾಲು ತಗೊಂಡಿದ್ದು ಪಾಯಸ ಮಾಡೋಕ್ಕಂತ. ನೀ ಹೇಳಿದ್ದೆ ಹೆಸರು ಬೇಳೆ ಪಾಯಸ ಮಾಡಿ ಅಂತೆ ಅಂತ. ಹೆಸರು ಬೇಳೆ ಇರಲಿಲ್ಲ, ಬಟ್ ಶಾವಿಗೆ ಪಾಯಸ ಮಾಡ್ತೀನಿ ಅಂದಿದ್ದೆ. ನಾನು ಹಾಲು ತಗೊಂಬಂದು ಇಟ್ಕೊಂಡಿದ್ನೆ. ಕಾಸಿ ಬಟ್ಟೆ ಇತ್ತ, ಒಣಸಿ ಬರೋಣ atಲಾಗಿ ಬಂದಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ತಣ್ಣಗಾಗಿರುತ್ತಲ್ಲ ಹಾಲ, ಫ್ರಿಜ್ಜಲ್ಲಿ ಇಡೋಣ ಅಂಥೇಳಿ ಅಂದ್ಕೊಂಡು ಅವ್ರ ಕಡೆ ಹೋಗಿದ್ದಷ್ಟೇ. ಆ ಹಡಪಬೇಕು ಎಲ್ಲಿತ್ತೇನು ಬಂದು ಪೂರ್ತಿ ಹಾಲು ಚೆಲ್ಲಿ ಹಾಕಿ, ಕುಡಿಯೋಕ್ಕಾಗಲಿಲ್ಲ. ಅದು ಕುಡಿಯೋಕ್ಕೆ ಬಿಸಿ ಇತ್ತ, ಕುಡಿಲಿಲ್ಲ. ಪೂರ್ತಿ ಹಾಲು ಚೆಲ್ಲಿ ಹಾಕಿ ಗ್ಯಾಸ್ ತುಂಬ 1 ಲೀಟ್ರ್ ಹಾಲೆ, 1 ತೊಟ್ಟಿದ್ದಿದ್ರೆ ಬೇಜಾರಿಲ್ಲ ನೋಡಿ. ಅಷ್ಟು ಹಾಲು ಹೋಯ್ತು. ಚಹಾ ಕುಡಿಯೋಕ್ಕೂ ಹಾಲು ಇಡಲಿಲ್ಲ ಹಡಪಬೇಕು. ಹೌದೇನ್ರಿ ಆಂಟಿ? ಅದು ಇವ್ರ ಮನೆ ಬೇಕ್ರಿ, ದೊಡ್ಡ ಬೇಕಲ್ಲ ಬಿಳಿದು. ಅಯ್ಯೋ ಕರ್ಮ ಮರ್ರಿ, ಅದು ನಮ್ಮ ಮನೆಗೂ ಬರ್ತದೆ ಬೇಕು. ಅದು ಸುಂದರೇಶನ ಮನೆ ಬೇಕಲ್ಲ, ಅವ್ರದ್ದೇ ಅದು. ಹೌದೇ, ಅದು ಎಂತ ಇಟ್ಟರು ಇಡೋದಿಲ್ಲ, ಎಲ್ಲದನ್ನೂ ಮುಚ್ಚೆ ಇಡಬೇಕು. ಸಾಲಿ ನಾಳೆ ಯಾವತ್ತಾದ್ರೂ ಮಾಡೋಣ ಬಿಡು. ನಾನು ಮತ್ತು ಹಾಲು ತರೋಕ್ಕೆ ಎಷ್ಟು ರೂಪಾಯಿ ಹಾಲಿಗೆ? ನೀನು ಅಲ್ಲಿ ಪೇಟೆ ಹೋಗ್ತೀಯಲ್ಲ, ಅಲ್ಲೇ ಒಂದು ಅರ್ಧ ಲೀಟ್ರ್ ತರ್ಬೋದು. ನಿನ್ನ ಹತ್ರನೇ ತರಿಸ್ಬೋದು. ನಾನು ಅಲ್ಲಿ ತನಕ ಹೋಗ್ಬೇಕಲ್ಲ, ಮತ್ತು ನೀನು ಅಲ್ಲಿಂದ ತರ್ತೀಯಲ್ಲ, ಬೇಡ ಬಿಡು, ಮತ್ತೆ ಅಂತಕ್ಕೆ ನಿಂಗೆ ತೊಂದರೆ ಕೊಡೋದಂತೇಳಿ ಇಲ್ಲೇ ತಗೊಳ್ತೀನಿ. ಇದೊಂದು 3 ರೂಪಾಯಿ ಜಾಸ್ತಿನೇ. ಮತ್ತೆ ನಾಳೆ ಯಾವತ್ತಾದ್ರೂ ಮಾಡೋಣ ಬಿಡು, ಮತ್ತೆ ಅಂತ ಮಾಡಲ್ಲ. ಹೌದು ನೋಡಿ, ನಿಮಗೊಂದು ಯೂಟ್ಯೂಬ್ ಮಾಡೋಕ್ಕೊಂದು ಅದೃಷ್ಟ ಇಲ್ಲ. ಆಯ್ತು ಬಿಡ್ರಿ, ನಾಳೆ ಯಾವತ್ತಾದ್ರೂ ಬರ್ತೀನಿ, ಮಾಡೋಣ. ನನಗೆ ಹೊರಡ್ತೀನಿ. ಶಾರದಕ್ಕ, ಎಂತ ಮಾಡ್ತಾ ಇದ್ದೀರಿ? ಓ ಏನ್ರಿ ಗೀತಕ್ಕ, ಏನು ಭಾಳ ರೆಡಿಯಾಗಿ ಹೋಗಿ ಬಂದಿರಲ್ಲ, ದೂರ ಹೋಗ್ತೀರಿ? ಹೊರಟಿದ್ದಲ್ಲ ರೀ, ಹೋಗಿ ಬಂದಿದ್ದು. ನೀವೆಂತಕ್ಕೆ ಬರಲಿಲ್ಲ ಮದುವೆಗೆ? ಓ ಇವತ್ತು ಮದುವೆ ಅಲ್ಲೇನ್ರಿ, ಹೊಸಕ್ಕೆ ಹಣ್ಣಂತ ನಂಗೆ ಮತ್ತೆ ಹೋಗ್ಯದ ನೋಡ್ರಿ. ಹೌದ್ರಿ, ನಾನು ಅದೇನು ಶಾರದಕ್ಕ ಎಂತಕ್ಕೆ ಬಂದಿಲ್ಲ ಅಂತ ಹೇಳ್ಕೊಂಡು ಬರೋದಲ್ಲೇನ್ರಿ. ಎಂತ ಚೆನ್ನಾಗಿದ್ರಿ. ಹೌದೇನ್ರಿ, ಭಾಳ ಗಮ್ಮತ್ತ. ಇದು ಸಿಹಿನ ಕೈಯನ? ಸ್ವೀಟಪ್ಪ, ಸ್ವೀಟ್ ಆದ್ರೂ ಭಾಳ ಚೆನ್ನಾಗಿ ಭಾಳ ಚೆನ್ನಾಗಿತ್ತು ಮದುವೆ. ಹುಡುಗಿ ಅಂದರೆ ನೋಡಿ ಶಾರದಕ್ಕ, ಅಷ್ಟು ಚಂದ ಆಯ್ತಾಳ್ರಿ. ಯಪ್ಪಪ್ಪ ಅಂತ ಹುಡುಗಿ ಅಲ್ಲ ರೀ. ಹುಡುಗಂಗೆ ಹೇಳ್ತೀನಲ್ಲ, ಆ ಹುಡುಗಿ ಅಲ್ಲ ನೋಡಿ, ಎಂಥ ಚಂದ ಇದ್ದಾರೆ ಹುಡುಗಿ. ಹುಡುಗಿಯರು ಮೇಕಪ್ ಮಾಡಿದ್ರೆ ಚಂದ ಕಾಣ್ತಾರ್ರಿ. ಈಗ ಯಾರೋ ಮನೆ ಹೇಳ್ತಿದ್ರು ಅಷ್ಟೊಂದು ಚೆನ್ನಾಗಿಲ್ಲ ಹುಡುಗಿ ಅಂಥೇಳಿ. ದುಡ್ಡಿಗಂತ ಮದುವೆ ಆಗಿದ್ದು ಅಂತಿದ್ರಪ್ಪ, ಹುಡುಗಿ ಏನು ಅಷ್ಟೊಂದು ಚೆನ್ನಾಗಿಲ್ಲ ಅಂತಿದ್ರು. ನೀವು ನೋಡಿ ಎಷ್ಟು ಚಂದ ಇದೆ ಅಂತೀರಿ. ಸುಮ್ಮನೆ ರೀ ಮರ್ರ, ಯಾರು ಹೇಳಿದ? ಎಂಥ ಚಂದ ಉಂಟ್ರಿ ಹುಡುಗಿ. ಈ ಪಿಕ್ಚರ್ ಆಕ್ಟ್ರ್ ಲಕ್ಷ್ಮಿ ಇಲ್ಲನ್ರಿ, ಸೇಮ್ ಹುಡುಗಿ ಹಂಗೆ ಆಯ್ತು ನೋಡ್ರಿ. ಅದೇ ಥರ ಅವಾಗಿದ್ಲಲ್ಲನ್ರಿ, ಅದೇ ಥರ ಉಂಟ್ರಿ ಹುಡುಗಿ, ಭಾಳ ಚೆನ್ನಾಗಿ ಉಂಟು. ಹೌದೇನ್ರಿ, ನಂಗೆ ನೆನಪೇ ಇಲ್ಲ ನೋಡಿ ಮದುವೆದು. ಒಂಚೂರು ನೀವು ಕರೆಯೋದಲ್ಲ ಹೇಳ್ರಿ, ಬರ್ತಿದ್ದೆ. ನಂಗೆ ಮರ್ತೇ ಆಗಿದ್ರಿ. ಬೆಳಿಗ್ಗೆಯಿಂದ ಮನೆ ಕೆಲಸ ಅದು ಇದು ಆಯ್ತಾ, ನಂಗೆ ಇವತ್ತಂತೂ ನೆನಪೇ ಇಲ್ಲ. ಪಾಪ ಹೇಳೋ ಹೋಗಿದ್ರು ರೀ, ಅಷ್ಟು ಚಂದ ಮಾಡಿ ಕರೆದೋಗಿದ್ರು ನೋಡ್ರಿ, ನಂಗೆ ನೆನಪೇ ಇಲ್ಲ. ಒಟ್ಟಿಲ್ಲ, ಈಗ ಸಾಯಂಕಾಲ ರಿಸೆಪ್ಷನ್ ಅಲ್ಲನ್ರಿ, ಇಲ್ಲೇ ಇದ್ದಲ್ಲ, ಬನ್ನಿ ಅಲ್ಲಿಗೆ ಹೋಗೋಣ. ನಾನು ಹೋಗ್ತೀನಪ್ಪ. ಭಾರತಕ್ಕ ಎಲ್ಲ ಅಂದರು ಎಂತ ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಹೋಗೋದು ಅಂತೇಳಿ. ಎಂತ ಆಗ್ತದ್ರಿ, ಊರು ಮನೆ ಮದುವೆ ಹೋದ್ರೆ ಏನಾಗ್ತದೆ? ಹೋಗೋಣ ಬರ್ರಿ, ನೀವು ಬನ್ನಿ. ನೀವು ಹೋಗ್ತೀರಾ ಸಾಯಂಕಾಲ? ಹಂಗಾರೆ ನನ್ನ ನಿಜರು ಕರೀರಿ. ಎಷ್ಟೊತ್ತಿಗೆ ಹೋಗ್ತೀರಿ? ಒಂದು 7-8 ಗಂಟೆಗೆಲ್ಲ ಹೋಗಣ್ರಿ. ಸಾಯಂಕಾಲ ಫಂಕ್ಷನ್ ಚೆನ್ನಾಗಿರ್ತದೆ. ಊಟ ಗೀಟ ಭಾಳ ಗಮ್ಮತ್ತು ರೀ. ಊಟ ಅಂತಿರಲ್ಲ, ಭಾಳ ಗಮ್ಮತ್ತಿತ್ತು. ಊಟ ಈಗಲೂ ಚೆನ್ನಾಗಿರ್ತದೆ ಬರ್ರಿ. ಅಂದರೆ ಎಲ್ಲರಿಗೂ ದೂರ ಬರೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಮನೆ ಹತ್ರನೇ ಎಲ್ಲ ಗಮ್ಮತ್ತಂತ. ಈಗಲೂ ಅಡುಗೆ ಅವ್ರನ್ನೇ ಕರ್ಸೋದಂತೆ. ಅದು ಯಾರೋ ಅಡುಗೆ ಭಟ್ರು, ಭಾಳ ಚೆನ್ನಾಗಿತ್ತು ರೀ ಅಡುಗೆ ಎಲ್ಲ. ಬನ್ನಿ ಹೋಗೋಣ, ಸಾಯಂಕಾಲ ಹೋಗೋಣ. ಹಂಗಾರೆ ಆಯ್ತು, ಬರ್ತೀನಿ. ನನ್ನ ಹತ್ರ ಒಂದು ಕನ ಸೀರೆ ಇಲ್ಲ ಮರ್ರಿ, ಯಾವ ಸೀರೆ ಉಟ್ಕೊಳ್ಳೋದೇನು? ಮೊನ್ನೆ ಆ ದೇವಸ್ಥಾನ ಕಟ್ಕೊಂಡು ಹೋಗಿದ್ನಲ್ಲ, ಹಸಿರು ಸೀರೆ, ಅದು ಉಟ್ಕೊಂಡು ಬರಲಾ? ಎಂತಕ್ಕೆ ಮರ್ರೆ, ಅಷ್ಟು ಸೀರೆ ಉಂಟು, ಸೀರೆ ಇಲ್ಲ ಅಂತಿರಲ್ಲ. ಅದೇ ಅಂತಕ್ಕ ಹಸಿರು ಸೀರೆ, ಅದೇನು ಅಷ್ಟು ಚೆನ್ನಾಗಿಲ್ಲ. ಮೊನ್ನೆ ಒಂದು ಪಿಂಕ್ ಕಲರ್ದಿತ್ತಲ್ರಿ, ಇವಳು ಮದುವೆ ಹಾಕಿದ್ರಲ್ಲ ಪಕ್ಕದ ಮನೆ ಮಮ್ಮಿ ಮದುವೆಗೆ, ಅದು ಭಾಳ ಚೆನ್ನಾಗಿತ್ತು, ಅದು ಉಟ್ಕೊಳ್ರಿ.
ಅದೇನ್ರಿ ಅದು ನಂಗೆ ಅಷ್ಟು ಇಷ್ಟನೇ ಆಗಲ್ಲ ಮರ್ರೆ. ಏ ಚೆನ್ನಾಗಿತ್ತಪ್ಪ, ಅದನ್ನು ಉಟ್ಕೊಳ್ರಿ, ಅದು ಚೆನ್ನಾಗಿ ಕಾಣ್ತದೆ. ಇಲ್ಲ ನನ್ನದೇ ಒಂದು ಸೀರೆ ಕೊಟ್ಲ ಯಾವ್ದಾದ್ರು ಚೆನ್ನಾಗಿರೋದು. ಬೇಡ ಬೇಡ ಬಿಡ್ರಿ, ಬೇಡ ಎಂತಕ್ಕೆ, ಪರವಾಗಿಲ್ಲ ಉಟ್ಕೊಂತೀನಿ. ಪಿಂಕ್ ಸೀರೆ ಅದೇ ಉಟ್ಕೊಳ್ತೀನಿ. ಹಂಗಾರೆ ಐರನ್ ಅಂತ ಇಲ್ಲೇನೋ ನೋಡ್ತೀನಿ, ಐರನ್ ಮಾಡಿ ಉಟ್ಕೊಳ್ತೀನಿ. ಬರ್ರಿ ಹೋಗೋಣ. ನಾನು ಅದೇ ಕರೆದೋಗೋಣ ಅಂತ ಬಂದೆ, ನೀವು ಬಂದಿರಲಿಲ್ಲ. ಪಾಪ ಎಂತಕ್ಕೆ ಬಂದಿಲ್ಲ, ಹಾಗೆಲ್ಲ ಬರ್ತೆ ಇರೋರಲ್ಲಲ್ಲ ಅಂಥೇಳಿ ಅದಕ್ಕೆ ಬಂದೆ, ಅದು ಕರೆದೋಗೋಣ ಅಂತ. ಹೌದ್ರಿ, ನಾನು ಬರ್ಬೇಕಿತ್ತು, ನಂಗೆ ನೆನಪೇ ಆಗಿಲ್ರಿ. ಭಾಳ ಪಾಪ ಮೊನ್ನೆ ಬಂದಿದ್ರಲ್ಲ ಅಪ್ಪ ಮಗ ಇಬ್ಬರು, ಅಯ್ಯೋ ಬರಲೇಬೇಕು, ಮನೆಯವರೆಲ್ಲ ಬರಬೇಕು ಅಂತ ಕರೆದೋಗಿದ್ರಿ. ನನಗೆ ನನ್ನ ತಲೆಯಲ್ಲಿ ಅಂತ ಇತ್ತೇನಪ್ಪ, ನೆನಪೇ ಆಗಲಿಲ್ಲ ನೋಡ್ರಿ ಇವತ್ತಂತ. ಯಾರು ಹೇಳೂ ಇಲ್ಲ ರೀ ನನಗೆ. ಒಂಚೂರು ಕರೆದಿದ್ರೆ ಬರ್ತಿದ್ದೆ ನಾನು. ಬಸ್ ಮಾಡಿಸಿದ್ರಂತಲ್ಲ ಏನ್ರಿ? ಹ್ಞೂ ರೀ, 2 ಬಸ್ ಜನ. ಬಸ್ಸಲ್ಲಿ ಚೂರು ಜಾಗ ಇಲ್ಲ ಅಂತೀನಿ ಕೂತ್ಕೊಳ್ಳೋಕ್ಕೆ. ಮತ್ತು ಕೆಲವರೆಲ್ಲ ಇಲ್ಲಿ ಬೈಕಲ್ಲೇ ಬಂದ್ರಪ್ಪ, ಎಲ್ಲರದು ಗಂಡಸರೆಲ್ಲ ಬೈಕಲ್ಲೇ ಬಂದಿದ್ದ ಮೇಲೆ. ಭಾಳ ಜನ ರೀ, ಭಾಳ ಜನ. ಹುಡುಗಿ ನೋಡ್ಬೇಕು ಶಾರದಕ್ಕ ನೀವು, ಬಂಗಾರದಲ್ಲೇ ಮುಚ್ಚಾರ್ರಿ. ಬಂಗಾರನೇ ಪೂರ್ತಿ ಬಂಗಾರನೇ ಹಾಕ್ಯಾರಿ. ಹುಡ್ಕನೇ ದೊಡ್ಡದೊಂದು ಸರ ಅಂತೀರಿ, ಭಾಳ ಚೆನ್ನಾಗೈತ್ರಿ ಸರ. ಅದನ್ನ ಹಾಕ್ಬಿಟ್ಟಾರೆ. ಹೌದೇನ್ರಿ? ಹುಡುಗಿ ಅದೃಷ್ಟ ಬಿಡ್ರಿ, ಇವರು ಇನ್ನು ಕಡಿಮೆ ಇಲ್ಲ. ಮತ್ತೆ ಇನ್ನು ಸ್ವಲ್ಪ ದೊಡ್ಡ ಮನೆ ನೆಂಟ್ರಿ, ಹೋದ ವರ್ಷ ಕಟ್ಟಿದಲ್ಲನ್ರಿ ಮನೆ. ಗೃಹಪ್ರವೇಶಕ್ಕೆ ಹೋಗಿದ್ದೆ ನಾನು. ಎಷ್ಟು ಚಂದ ಉಂಟ್ರಿ ಮನೆ ಮಾತ್ರ. ಅಯ್ಯಪ್ಪ ಭಾಳ ಚೆನ್ನಾಗಿತ್ತು. ಹುಡುಗಿ ಅದೃಷ್ಟನೇ ಬಿಡ್ರಿ. ಹುಡುಗಿ ಅಂತ ಕೆಲಸ ಅಂತ? ಹ್ಞೂ ರೀ, ಟೀಚರ್ ಅಂತೆ. ಇಲ್ಲಿ ಅದಷ್ಟು ಸ್ಕೂಲಿಗೆ ಸೇರಿಸ್ತಾನೆ ಬಿಡಿ, ಮತ್ತೆಂತ ಮನೇಲಿ ಕೂರ್ಸ್ಕೊತಾನೆ. ಈಗ ಯಾರು ಮನೇಲಿ ಕೂತ್ಕೊಂತಾರ್ರಿ? ಯಾರು ಕೂತ್ಕೊಳ್ಳಲ್ಲಪ್ಪ. ಇಲ್ಲೆಲ್ಲರ ಕೆಲಸ ಹುಡುಗಿ ಕೊಡ್ತಾನೆ. ಓದಿರೋ ಹುಡುಗಿ ಅದು.